Working smart doesn't mean working less. It means working hard on what truly matters. ಫೈನಲಿ ಇವಾಗ ಆಗಿರೋ ಮ್ಯಾಟರ್ನು ಹಾಗೆ ಇದೆ. ಅಂತೂ ಇಂತೂ ನಮ್ಮ ಕರ್ನಾಟಕ ಸ್ಟೇಟ್ ಬೋರ್ಡ್ ಅವರು ಬಿಫೋರ್ ಏನ್ ಬ್ಲೂ ಪ್ರಿಂಟ್ ಅನ್ನೋದನ್ನ ನಾವು ಫಾಲೋ ಮಾಡ್ತಾ ಇದ್ದೋ ಅದನ್ನ ರಿಲೀಸ್ ಮಾಡಿದ್ದಾರೆ. ಜಸ್ಟ್ ಹಾಗೆ ಒಂದು ರಿವೈಸ್ ಮಾಡ್ಕೊಂಡು ಬರೋಣ ಬನ್ನಿ, ಹೇಗಿದೆ ಆ ಬ್ಲೂ ಪ್ರಿಂಟ್ ಅನ್ನೋದ್ರ ಬಗ್ಗೆ. In this video, we are going to understand the official blueprint of first language English released by the Karnataka government. This blueprint clearly explains the question paper, pattern, marks distribution, and important areas students must focus on for the exam. This session will help SSLC students prepare smart and confidently for their exams. Without no more delay, let us see. First language English ಏನಿದೆ ಅದರ 100 mark blueprint ಅನ್ನೋದನ್ನ ರಿಲೀಸ್ ಮಾಡಿದ್ದಾರೆ. ಆಕ್ಚುಲಿ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಅಲ್ಲಿ ತುಂಬಾ ಮಾರ್ಕ್ಸ್ ಸ್ಕೋರ್ ಮಾಡುವಂತ ಸಬ್ಜೆಕ್ಟ್ ಆದ್ರೂ ಕೂಡ ಔಟ್ ತೆಗೆದು ತುಂಬಾ ಪ್ರಾಬ್ಲಮ್ ಆಗಿತ್ತು ಎಲ್ಲಾ ಸ್ಟೂಡೆಂಟ್ಸ್ಗೂ. ಅದರಲ್ಲಿರುವಂತ ಗ್ರಾಮೆಟಿಕಲ್ಸ್ ಆಗಿರ್ಬೋದು ಅಂಡ್ ಲೆಸನ್ ವೈಸ್ ಟೋಟಲಿ 23 ಲೆಸನ್ಸ್ ಇತ್ತು, ಕಾಂಪ್ರಿಹೆನ್ಷನ್ ಕ್ವಶನ್ಸ್. ಸೊ ಎಲ್ಲಾನು ಅವ್ರಿಗೆ ಟಫ್ ಆಗಿತ್ತು. ಈ ಸಲ ಕ್ವಶನ್ ಅವ್ರು ಅಟೆಂಡ್ ಮಾಡೋದಕ್ಕೆ ಯಾವ ಪ್ಯಾಟರ್ನ್ ಅಲ್ಲಿ ಓದಬೇಕು ಅನ್ನೋದಕ್ಕೋಸ್ಕರ ಅಟ್ಲೀಸ್ಟ್ ಒಂದು ಬ್ಲೂ ಪ್ರಿಂಟ್ ಅನ್ನೋದನ್ನ ಗವರ್ಮೆಂಟ್ ಮಾಡಿರೋದು ತುಂಬಾ ಹೆಲ್ಪ್ಫುಲ್ ಆಗಿದೆ. ಎಕ್ಸ್ಪೆಷಲಿ ಸ್ಲೋ ಲರ್ನರ್ಸ್ ಅಂಡ್ ಎಕ್ಸ್ಪೆಷಲಿ ಫಾರ್ ಮೇಜರ್ಲಿ ಟೀಚರ್ಸ್. ಯಾರಿಗೆ ಯಾವ ಸ್ಟೂಡೆಂಟ್ಗೆ ಹೇಗೆ ಎಷ್ಟು ಫೀಡ್ ಮಾಡಬೇಕು ಅನ್ನೋ ಒಂದು ಲೆವೆಲ್ ನ ಕೊಟ್ಟಿದಾರಲ್ವಾ, ಇದು ರಿಯಲಿ ಅಪ್ರಿಶಿಯೇಟ್ ಮಾಡಬೇಕಾಗಿರುವಂತ ವಿಚಾರ. ಆಕ್ಚುಲಿ ಎಲ್ಲಾ ಟೀಚರ್ಸ್ ಕಡೆಯಿಂದ ಥ್ಯಾಂಕ್ಸ್ ಹೇಳಲೇಬೇಕು ನಮ್ಮ ಕರ್ನಾಟಕ ಗವರ್ಮೆಂಟ್ಗೆ. ಅಟ್ ಲೀಸ್ಟ್ ದೇ ಹ್ಯಾವ್ ಗಿವನ್ ಸಮ್ ಐಡಿಯಾ ಫಾರ್ ಅಸ್ ವಾಟ್ ವಿ ನೀಡ್ ಟು ಲುಕ್ ಫಾರ್ ದ ಸ್ಟೂಡೆಂಟ್ ಅಂಡ್ ವಾಟ್ ವಿ ನೀಡ್ ಟು ಫೀಡ್ ಫಾರ್ ದ ಸ್ಟೂಡೆಂಟ್. ಸೊ ಫೈನಲಿ ನೋಡ್ಕೊಂಡು ಹೋಗ್ತಾ ಇರೋಣ. ಆಕ್ಚುಲಿ ಬ್ಲೂ ಪ್ರಿಂಟ್ ನಾನು ಪೂರ್ತಿ ಎಕ್ಸ್ಪ್ಲೈನ್ ಮಾಡಕ್ ಹೋಗಲ್ಲ ಇಲ್ಲಿ. ಇದರಲ್ಲಿ ಒಂದು ವಿಡಿಯೋ ಎಂಡ್ ಆಗ್ತಾ ಇದ್ಮೇಲೆ ಡಿಸ್ಕ್ರಿಪ್ಷನ್ ಅಲ್ಲಿ ಆ ವೆಬ್ಸೈಟ್ ನ ಲಿಂಕ್ ಏನಿದೆ, PDF ಡೌನ್ಲೋಡ್ ಮಾಡ್ಕೊಳ್ಳುವಂತ ವೆಬ್ಸೈಟ್ ನ ಲಿಂಕ್ ನಾನು ಅಪ್ಲೋಡ್ ಮಾಡಿರ್ತೀನಿ, ಅಟ್ಯಾಚ್ ಮಾಡಿರ್ತೀನಿ. ಜಸ್ಟ್ ಡಿಸ್ಕ್ರಿಪ್ಷನ್ ನಲ್ಲಿರುವಂತ ಲಿಂಕ್ ನ ಕ್ಲಿಕ್ ಮಾಡಿ ಎಲ್ಲಾ ಸಬ್ಜೆಕ್ಟ್ಗೂ ನಿಮಗೆ ಬೇಕಾದಂತ PDF ನ ಬ್ಲೂ ಪ್ರಿಂಟ್ PDF ನ ನೀವು ಡೌನ್ಲೋಡ್ ಮಾಡಿ ಜೆರಾಕ್ಸ್ ತಗೊಳ್ಳಿ. ಹಾಗೆ ನನ್ನ ಸಜೆಷನ್ ಏನು ಎಲ್ಲಾ ಸ್ಟೂಡೆಂಟ್ಸ್ಗೂ ಅಂದ್ರೂ ಕೂಡ ಈ ಮೈಕ್ರೋ ಜೆರಾಕ್ಸ್ ತಗೊಂಡು ನೀವ್ ಏನ್ ಮಾಡ್ಬೇಕು ಅಂದ್ರೆ ಬ್ಯಾಗ್ ಅಲ್ಲಿ ಇಟ್ಕೊಳ್ಳೋದು, ಎಲ್ಲಾದ್ರೂ ಪೇಸ್ಟ್ ಮಾಡೋದು ಅಂತ ಕೆಲಸ ಮಾಡೋದ್ ಬಿಟ್ಬಿಟ್ಟು ನಿಮ್ಮ ಟೆಸ್ಟ್ ನೋಟ್ ಬುಕ್ ಏನಿದೆ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡ್ತಿರಲ್ವಾ ಸಬ್ಜೆಕ್ಟ್ ವೈಸ್ ಆಗಿ ಒಂದೊಂದು ನೋಟ್ ಬುಕ್ ಅಲ್ಲಿ, ಆ ನೋಟ್ ಬುಕ್ ಫ್ರಂಟ್ ಪೇಜ್ ಅಲ್ಲಿ ಪೇಸ್ಟ್ ಮಾಡ್ಕೋಬಿಡಿ. ಒಂದು ಲೆಸನ್ ಓದಬೇಕಾದ್ರೆ ನಾನು ಯಾವ್ದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಎಕ್ಸಾಂಪಲ್ ಇಲ್ಲಿ ಫಸ್ಟ್ ಲೆಸನ್ ರಾಂಗ್ ಮ್ಯಾನ್ ಇನ್ ವರ್ಕರ್ಸ್ ಪ್ಯಾರಡೈಸ್, ನೋ 1 mark ಕ್ವಶನ್, ನೋ 2 mark ಕ್ವಶನ್, ಓನ್ಲಿ 3 mark ಕ್ವಶನ್. ಎಸ್ಪೆಷಲಿ 3 mark ಕ್ವಶನ್ ಬರುವಾಗ ನೀವು ಏನ್ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಆಕ್ಚುಲಿ ದೇರ್ ಇಸ್ ಅ ಲಾಟ್ ಆಫ್ ಚಾನ್ಸ್ ಫಾರ್ ಎಕ್ಸ್ಟ್ರಾಕ್ಟ್ ಅಂಡ್ ಆಲ್ಸೋ 3 mark ಕ್ವಶನ್. ಸೊ ಈ 3 mark ಕ್ವಶನ್ ಅಲ್ಲಿರುವಂತ ಲೈನ್ ಅಲ್ಲಿ ಎಸ್ಪೆಷಲಿ ರಾಂಗ್ ಮ್ಯಾನ್ ಇನ್ ವರ್ಕರ್ಸ್ ಪ್ಯಾರಡೈಸ್, ದ ಗಿಫ್ಟ್ ಆಫ್ ಮ್ಯಾಜೈ, ವಾಟ್ ಇಸ್ ಮಾರಲ್ ಆಕ್ಷನ್, ದ ಐಸ್ ಆರ್ ನಾಟ್ ಹಿಯರ್, ದ ಗರ್ಲ್ ಹೂ ವಾಸ್ ಆನ್ ಫ್ರಾಂಕ್. ಅದಾದ್ಮೇಲೆ ನೆಕ್ಸ್ಟ್ ಆಗಿ ಕೆಳಗಡೆ ಪೋಯೆಟ್ರಿ ಬಂದು ಅಂದ್ರೆ ವಚನ ಅಂಡ್ ಆಲ್ಸೋ ಲಾಚಿನ್ವರ್ ಅಂಡ್ ದ ಸ್ಟೋಲನ್ ಬೋಟ್, ಮೆಂಡಿಂಗ್ ವಾಲ್ ಅಂಡ್ ಬೂಟೋ. ಸೊ ಈ ಒಂದು ಎಲ್ಲಾ ಲೆಸನ್ ಅಲ್ಲೂ ಆಕ್ಚುಲಿ ಮೆಂಡಿಂಗ್ ವಾಲ್ ಅಲ್ಲ, ಬೂಟೋ ಅಂಡ್ CLM 3 mark ಕ್ವಶನ್ಸ್ ಇದೆ. ಸೊ ಇದರಲ್ಲಿ ನನಗನ್ಸೋ ಪ್ರಕಾರ ರಾಂಗ್ ಮ್ಯಾನ್ ಇನ್ ವರ್ಕರ್ಸ್ ಪ್ಯಾರಡೈಸ್ ಪಕ್ಕಾ ಒಂದು ಎಕ್ಸ್ಟ್ರಾಕ್ಟ್ ಇರುತ್ತೆ, ಗಿಫ್ಟ್ ಆಫ್ ಮ್ಯಾಜೈಲ್ ಒಂದು ಎಕ್ಸ್ಟ್ರಾಕ್ಟ್ ಇರುತ್ತೆ, ಅಂಡ್ ದ ಐಸ್ ಆರ್ ನಾಟ್ ಹಿಯರ್ ಅಲ್ಲಿ ಒಂದು ಎಕ್ಸ್ಟ್ರಾಕ್ಟ್ ಇರುತ್ತೆ. ಆಕ್ಚುಲಿ ಇದೇ ಪ್ಯಾಟರ್ನ್ ಪ್ರೋಸ್ ಇಂದ 3 ಎಕ್ಸ್ಟ್ರಾಕ್ಟ್ ಅಂದ್ರೆ ರೆಫರೆನ್ಸ್ ಆಫ್ ದ ಕಾಂಟೆಕ್ಸ್ಟ್, ಅಂಡ್ ಪೋಯೆಟ್ರಿ ಇಂದ 2 ಎಕ್ಸ್ಟ್ರಾಕ್ಟ್ ವಿಚ್ ಮೀನ್ಸ್ ರೆಫರೆನ್ಸ್ ಆಫ್ ದ ಕಾಂಟೆಕ್ಸ್ಟ್ ಕೇಳುವಂತ ಆಪರ್ಚುನಿಟೀಸ್ ಎಲ್ಲಾನು ಇದೆ. ಇದರಲ್ಲಿ ಟು ಅ ಪೇರ್ ಆಫ್ ಸ್ಯಾರಸ್ ಕ್ರೇನ್ ಬಂದು 2 mark ಕ್ವಶನ್ ಇದೆ ಪೋಯಮ್ ಅಲ್ಲಿ, ಅಂಡ್ ಅಬ್ರಹಿಂ ಲಿಂಕನ್ಸ್ ಅಲ್ಲಿ 4 mark ಕ್ವಶನ್ಸ್ ಇದೆ. ಅಬ್ರಹಿಂ ಲಿಂಕನ್ ಲೆಸನ್ ಅಲ್ಲಿ ದಯವಿಟ್ಟು ಆ ಒಂದು ವ್ಯಾಲ್ಯೂಸ್ ಏನಿದೆ, ಅಬ್ರಹಿಂ ಲಿಂಕನ್ ರಿಕ್ವೆಸ್ಟೆಡ್ ಹಿಸ್ ಸನ್ಸ್ ಟೀಚರ್ those values need to teach for his son to become a fine citizen ಅಂತ ಒಂದು ಕ್ವಶನ್ ಏನಿದೆ, ಆ ಒಂದು ಕ್ವಶನ್ ಮಾತ್ರ ಬಿಡದೆ ಪ್ರಾಕ್ಟೀಸ್ ಮಾಡ್ತಾನೆ ರೀ. 100% ಚಾನ್ಸ್ ಇದೆ ಆ ವ್ಯಾಲ್ಯೂಸ್ ಅನ್ನೋ ಕ್ವಶನ್ ಬರೋದಕ್ಕೆ, ಯಾಕೆಂದ್ರೆ ಅದು ರಿಪೀಟೆಡ್ ಕ್ವಶನ್ ಕೂಡ ಆಗಿದೆ. ಸೊ ಜಸ್ಟ್ ಬ್ಲೂ ಪ್ರಿಂಟ್ ನ ಜೆರಾಕ್ಸ್ ತಗೊಂಡು ಟೆಸ್ಟ್ ನೋಟ್ ಬುಕ್ ಅಲ್ಲಿ ಪೇಸ್ಟ್ ಮಾಡ್ಕೊಂಡು ಎವ್ರಿ ಡೇ ನಿಮಗೆ ಯಾವಾಗ ಯಾವ ಸಬ್ಜೆಕ್ಟ್ ರಿವೈಸ್ ಮಾಡ್ತಿರೋ ಆ ಒಂದು ಪ್ಯಾಟರ್ನ್ ಪ್ರಕಾರ ಬರುವಾಗ, ನಾನು ಇವಾಗ ಏನ್ ಹೇಳಿದೀನಿ ವರ್ಕ್ ಸ್ಮಾರ್ಟ್, ನೀವು ಸ್ಮಾರ್ಟ್ ಆಗಿ ವರ್ಕ್ ಮಾಡೋದು ದಟ್ ಈಸ್ ನಾಟ್ ಎ ಮೀನ್ ದಟ್ ಯು ಆರ್ ವರ್ಕಿಂಗ್ ಲೆಸ್, ಯು ಆರ್ ವರ್ಕಿಂಗ್ ಹಾರ್ಡ್ ಫಾರ್ ವಾಟ್ ಯು ವಾಂಟ್. ನಿಮ್ಗೆ ಏನ್ ಬೇಕೋ ಅದ್ರ ಮೇಲೆ ತುಂಬಾ ವರ್ಕ್ ಮಾಡ್ತಿರೋ ಅನ್ನೋದಾಗುತ್ತೆ. ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ, ಅದನ್ನು ಬ್ಲೂ ಪ್ರಿಂಟ್ ಅನ್ನೋದು ಕೊಟ್ಟಿದ್ದಾರೆ. ಫೈನಲಿ ಸೆಕೆಂಡ್ ಲ್ಯಾಂಗ್ವೇಜ್, ಥರ್ಡ್ ಲ್ಯಾಂಗ್ವೇಜ್ ಅಂಡ್ ಅದರ್ ಕೋರ್ ಸಬ್ಜೆಕ್ಟ್ಸ್ ಬಂದು 80 marks ಬರೀತೀರಾ. ಅದನ್ನು ಫಸ್ಟ್ ಲ್ಯಾಂಗ್ವೇಜ್ ಅಲ್ಲಿ ಇರೋದು ಮೇ ಬಿ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಸ್ಟೂಡೆಂಟ್ಸ್ ಆಗಿರ್ಬೋದು, ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಸ್ಟೂಡೆಂಟ್ಸ್ ಆಗಿರ್ಬೋದು. 100 marks ರೈಟಿಂಗ್ ಇರುತ್ತೆ ಅಂಡ್ 25 ಇಂಟರ್ನಲ್ ಇರುತ್ತೆ, as you all known before.
ಅಂಡ್ ಕನ್ನಡದಲ್ಲಿ ಬಂದು 20 ಮಾರ್ಕ್ಸ್ ಇಂಟರ್ನಲ್ ಇರುತ್ತೆ, 80 ಮಾರ್ಕ್ಸ್ ರೈಟಿಂಗ್ ಇರುತ್ತೆ. ಜಸ್ಟ್ ಬ್ಲೂ ಪ್ರಿಂಟ್ ಆಗಿ ವಾಚ್ ಮಾಡ್ತಾ ಹೋಗಿ. ನಿಮ್ ಎಲ್ಲಾ ಸಬ್ಜೆಕ್ಟ್ ನಾನು ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅಂಡ್ ಥರ್ಡ್ ಲ್ಯಾಂಗ್ವೇಜ್ ಹಿಂದಿ, ಅದನ್ನು 80 ಮಾರ್ಕ್ಸ್ ಇದೆ. ಫೈನಲಿ 38 ಕ್ವಶನ್ಸ್ ಬಂದು ಆ ಪೇಪರ್ ಅಲ್ಲಿ ಕನ್ಕ್ಲೂಡ್ ಆಗುತ್ತೆ. ಅಂಡ್ ಆಲ್ಸೋ ಸೇಮ್ ಮ್ಯಾಥ್ಸ್ ಬಂದು ಅದನ್ನು 38 ಕ್ವಶನ್ಸ್ ಇರುತ್ತೆ ಕ್ವಶನ್ ಪೇಪರ್ ಅಲ್ಲಿ. ಅಂಡ್ ಇಟ್ ಇಸ್ ಆಲ್ಸೋ ಫಾರ್ 80 ಮಾರ್ಕ್ಸ್ ಕ್ವಶನ್. ಎಸ್ಪೆಷಲಿ ಮ್ಯಾಥ್ಸ್ ಅನ್ನುವಾಗ ಟ್ರಿಗ್ನೋಮೆಟ್ರಿಕ್ ಸ್ವಲ್ಪ ಇಂಪಾರ್ಟೆನ್ಸ್ ಕೊಡಬೇಕು ನೀವು. ಅಂಡ್ ಆಲ್ಸೋ ಟ್ರಯಾಂಗಲ್ಸ್ 1 2 ಮಾರ್ಕ್ ಕ್ವಶನ್ಸ್ ಕೇಳ್ತಾ ಇದ್ದಾರೆ, ಅಂಡ್ 3 ಮಾರ್ಕ್ ಕ್ವಶನ್ಸ್ ಕೇಳ್ತಾ ಇದ್ದಾರೆ, ಅಂಡ್ 4 ಮಾರ್ಕ್ ಕ್ವಶನ್ಸ್ ಕೂಡ ಕೇಳ್ತಾ ಇದ್ದಾರೆ. ಸೊ ಮ್ಯಾಥ್ಸ್ ಸೈನ್ಸ್ ಅನ್ನುವಾಗ ಸ್ಟೂಡೆಂಟ್ಸ್ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು ಅಂದ್ರೆ, ಸ್ಕೋರಿಂಗ್ ಬಂದು ಲ್ಯಾಂಗ್ವೇಜ್ ಅಲ್ಲಿ ಏನೇ ನಡೆದ್ರು ಕೂಡ ದಿಸ್ ಇಸ್ ದ ಸಬ್ಜೆಕ್ಟ್, ಕೋರ್ ಸಬ್ಜೆಕ್ಟ್. ಯು ನೀಡ್ ಟು ಡೂ ಮಚ್ ಮೋರ್ ಹಾರ್ಡ್ ವರ್ಕ್. ನೀವು ಎಷ್ಟು ಎಫರ್ಟ್ ಆಗ್ತಿರೋ ಅಷ್ಟು ಒಂದು ಸ್ಕೋರಿಂಗ್ ಅನ್ನೋದು ಈ ಸಬ್ಜೆಕ್ಟ್ ಅಲ್ಲಿ ನಿಮ್ಗೆ ಬರುತ್ತೆ. ಜಸ್ಟ್ ಮ್ಯಾಲೋಟಕ್ಕೆ ನೀವು ನೋಡ್ಕೊಂಡು ಹೋದ್ರಿ ಅಂದ್ರೆ ನಿಮಗೆ ಆ ಕಾನ್ಸೆಪ್ಟ್ ಏನಿದೆ, ಆ ಸಬ್ಜೆಕ್ಟ್ ರಿಲೇಟೆಡ್ ಕಾನ್ಸೆಪ್ಟ್, ಅದು ಯಾವ್ದು ಮೈಂಡ್ಗೆ ಹೋಗಕ್ಕೆ ಚಾನ್ಸೇ ಇರಲ್ಲ. ಸೊ ಎಸ್ಪೆಷಲಿ ಸೈನ್ಸ್, ಮ್ಯಾಥ್ಸ್ ಅಂಡ್ ಇನ್ಕ್ಲೂಡಿಂಗ್ ಸೋಷಿಯಲ್ ಬಂದು ಚಾಪ್ಟರ್ಸ್ ಜಾಸ್ತಿ ಇದ್ರೂ ಕೂಡ ಕಾನ್ಸೆಪ್ಟ್ ಏನು ಅನ್ನೋದನ್ನ ನೀವು ರಿಮೆಂಬರ್ ಮಾಡ್ಲೇಬೇಕು, ರಿಮೆಂಬರ್ ಆಗಿ ಇಟ್ಕೊಳ್ಳೇಬೇಕು ಆ ಕಾನ್ಸೆಪ್ಟ್ಸ್ ನ. ಜಸ್ಟ್ ಹಾಗೆ ನೋಡ್ಕೊಂತಾ ಬನ್ನಿ. ಅಂಡ್ ಫೈನಲಿ ಸೈನ್ಸ್, ಎಸ್ಪೆಷಲಿ ಸೈನ್ಸ್ ಬಂದು ಈ ಸಲ ಬಯಾಲಜಿಲಿ 28 ಮಾರ್ಕ್ಸ್ ಕೇಳ್ತಾ ಇದಾರೆ. ಅದನ್ನು 5 ಲೆಸನ್ಸ್ ಇದೆ ಬಯಾಲಜಿಲಿ, ಅಂಡ್ ಕೆಮಿಸ್ಟ್ರಿ 4, ಅಂಡ್ ಆಲ್ಸೋ ಫಿಸಿಕ್ಸ್ 4 ಲೆಸನ್ಸ್ ಇದೆ. ಸೊ ಹಾಗೆ ಇದರಲ್ಲೂ ಕೂಡ 38 ಕ್ವಶನ್ಸ್ ಬಂದು ಕ್ವಶನ್ ಪೇಪರ್ ಅಲ್ಲಿ ಇರುತ್ತೆ. ಅಂಡ್ ನೆಕ್ಸ್ಟ್ ಫೈನಲಿ ಸೋಷಿಯಲ್ ಸೈನ್ಸ್ ಆಕ್ಚುಲಿ PDF ಕರೆಕ್ಟ್ ಆಗಿ ಕಾಣಿಸ್ತಾ ಇಲ್ಲ. PDF ನೀವು ಡೌನ್ಲೋಡ್ ಮಾಡ್ಕೊಂಡ್ರಿ ಅಂದ್ರೆ ಕ್ಲಾರಿಟಿ ಆಗಿರುತ್ತೆ. 3 ಪಾರ್ಟ್ ಆಗಿ ಡಿವೈಡ್ ಮಾಡಿ ಆ ಒಂದು PDF ಅನ್ನೋದನ್ನ ಕೊಟ್ಟಿದ್ದಾರೆ ಬ್ಲೂ ಪ್ರಿಂಟ್ ಅಲ್ಲಿ ನಮಗೆ. ಅಂಡ್ ಫೈನಲಿ ಲಿಂಕ್ ಅನ್ನೋದನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಶೇರ್ ಮಾಡಿರ್ತೀನಿ. ಆ ಲಿಂಕ್ ನ ನೀವು ಓಪನ್ ಮಾಡಿ ನಿಮ್ಗೆ ಬೇಕಾಗಿರುವಂತಹ ಸಬ್ಜೆಕ್ಟ್ ರಿಲೇಟೆಡ್ ಬ್ಲೂ ಪ್ರಿಂಟ್ಸ್ ನ ಒಂದು ಡೌನ್ಲೋಡ್ ಮಾಡ್ಕೊಂಡು ನಾನು ಏನ್ ಸಜೆಷನ್ ನಿಮ್ಗೆ ಕೊಟ್ಟಿದ್ದೀನಿ ಅದನ್ನ ಫಾಲೋ ಮಾಡಿದ್ರಿ ಅಂದ್ರೆ ಯು ಕ್ಯಾನ್ ಏಬಲ್ ಟು ಸ್ಕೋರ್ ಅಬೋವ್ ಯುವರ್ ಲೆವೆಲ್. ನಿಮ್ ಲೆವೆಲ್ ಅನ್ನೋದನ್ನ ನೀವು ಏನ್ ಫಿಕ್ಸ್ ಮಾಡ್ಕೊಂಡಿದೀರಾ ಅದನ್ನ ದಾಟಿ ನೀವು ಸ್ಕೋರ್ ಮಾಡಬಹುದು. ಫೈನಲ್ ಆಗಿ ಯು ಆರ್ ದ ಓನ್ಲಿ ಪರ್ಸನ್ ಹೂ ಆರ್ ಗೋಯಿಂಗ್ ಟು ಕಾಂಪಿಟೇಟ್ ವಿತ್ ಯುವರ್ ಸೆಲ್ಫ್. ದೇರ್ ಇಸ್ ನೋ ಒನ್ ಕಾಂಪಿಟೇಟ್ ಫಾರ್ ಯು ಅಂಡ್ ಯು ಆರ್ ಗೋಯಿಂಗ್ ಟು ಕಾಂಪಿಟೇಟ್ ವಿತ್ ಓನ್ಲಿ ಯುವರ್ ಸೆಲ್ಫ್ ಅಂತ ಹೇಳ್ತಾ ಮತ್ತೆ ಸಿಗೋಣ.